ಅದೇ ರಾಜ್ಯಾಧ್ಯಕ್ಷರು 2 ದಿನದ ಮುಂಚೆ ತನಕನೂ ಅವ್ರ ಅಣ್ಣನಿಗೆ ಚುನಾವಣೆ 42 ದಿನ ದುಡಿಸ್ಕೊಂಡ್ರಲ್ಲ ಶಿವಮೊಗ್ಗ ಲೋಕಸಭಾ ಕ್ಷೇತ್ರದಲ್ಲಿ. ಅಲ್ಲೇ ಬಂದಿದ್ದುಬಿಡು, ನಿನಗೆ ಟಿಕೆಟು, ನಿನಗೆ MLA ಟಿಕೆಟ್ ನಾವು ಕೊಡೋಕ್ಕಾಗಲಿಲ್ಲ, ಹಾಗಾಗಿ ನೀನು ಎನ್ರೋಲ್ಮೆಂಟ್ ಮಾಡು ಅಂತ ಹೇಳಿದ್ದನ್ನು ಹೇಳಿಲ್ಲ ಅಂತ ಹೇಳಿ ನೋಡೋಣ. ಇನ್ನು ಬಾಯಲ್ಲಿ ಏನಿಟ್ಕೊಟ್ಟಿದ್ರಾಗ ಹಾಗ್ಯಾಕೆ ಸುಳ್ಳು ಹೇಳ್ತಿರು? ಈಗ್ಯಾಕೆ ಅವ್ರಿಗೆ ಇದ್ದಕ್ಕಿದ್ದಂಗೆ ಧನಂಜಯ ಸರ್ಜಿ ಹಣವಂತ ಬಂದ, ಅವ್ರ ಜಾತಿಯವ್ರು ಬಂದ, ತನಗೆ ಮುಂದಿನ ವಿಧಾನಸಭಾ ಚುನಾವಣೆ ಅನುಕೂಲ ಆಗುತ್ತೆ ಅಂತ ಅವ್ರಿಗೆ ಟಿಕೆಟ್ ಕೊಡಬೇಕಾದ್ರೆ ಎಲ್ಲೋಗಿದ್ರಿ ನೀವು ಅವಾಗ? ಈ ಒಂದು ನಿಷ್ಠೆ ನಿಮ್ಮ ಅಭಿಪ್ರಾಯ? ನೀವು ಕುಣಿದಂಗೆ ಕುಣಿಯೋಕ್ಕೋಸ್ಕರ ಎಲ್ಲ BJP ಕಾರ್ಯಕರ್ತರು ಇರೋದ? 35 ವರ್ಷ ಅವ್ರ ಸರ್ವಿಸ್ ಬಗ್ಗೆ ಲೆಕ್ಕ ಬೇಡವಾ ರಘುಪತಿ ಭಟ್ರಿಗೆ? ಅವ್ರಿಗೆ ಹೇಳಿರಲಿಲ್ಲ ನೀವು? ನನಗೆ ಹೇಳಿರಲಿಲ್ವಾ? ನಿಮ್ಮ ಮಗನ ಎಲೆಕ್ಷನ್ ನಿಲ್ಲಿಸು, ನಾನೇ ಟಿಕೆಟ್ ಕೊಡ್ತೀನಿ, ನಾನೇ ಚುನಾವಣೆ ಬಂದು ಓಡಾಟ ಮಾಡಿ ಗೆಲ್ಲಿಸ್ತೀನಿ, ಯಡಿಯೂರಪ್ಪನವ್ರು ಹೇಳಿರಲಿಲ್ವಾ? ರಘುಪತಿ ಭಟ್ರಿಗೆ ಟಿಕೆಟ್ ನಾನು ಕೊಡ್ತೀನಿ, ನೀನು ನಿಂತ್ಕೋ ಅಂತ ಹೇಳಿಲ್ಲ ಅಂತೇಳಿ ಅಪ್ಪ ಮಕ್ಕಳು ಬಂದು ಉಡುಪಿ ಕೃಷ್ಣನ ಮುಂದೆ ಪ್ರಮಾಣ ಮಾಡಲಿ ನೋಡೋಣ. ಇವರೇ ಟಿಕೆಟ್ ಕೊಡಿಸ್ತೀನಿ ಅಂತೇಳಿ ನಿಂತ್ಕೋ ಅಂತೇಳಿ ಎನ್ರೋಲ್ಮೆಂಟ್ ಮಾಡೋಕ್ಕೂ ಅವಕಾಶ ಎಲ್ಲ ಮಾಡಿಕೊಂಡು. ಮೊಹಮ್ಮದ್ ಯಾಹಿಯಾ ಕುರಿ ಸಾಕಿ ವರ್ಷಕ್ಕೆ 40 ಲಕ್ಷ ಗಳಿಸ್ತಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ. 42 ದಿನ ಹೆಂಡತಿ ಮಕ್ಕಳನ್ನು ಬಿಟ್ಟು ಶಿವಮೊಗ್ಗ ಲೋಕಸಭಾ ಕ್ಷೇತ್ರದಲ್ಲಿ ಪ್ರತಿ ಹಳ್ಳಿಯಲ್ಲಿ ಸುತ್ತುತ್ತಿಲ್ಲಲ್ಲ ರಘುಪತಿ ಭಟ್ಗೆ, ಅವ ನೆನಪಾಗಲಿಲ್ವಾ ನಿಮಗೆ? ಕೊನೆ 2 ದಿನ ಇರಬೇಕಾದ್ರೆ ಇದ್ದಕ್ಕಿದ್ದಂಗೆ ನೀವು ಧನಂಜಯ ಸರ್ಜಿ ಜೊತೆ ಏನು ವ್ಯವಹಾರ ನಡೀತಾ ಇದ್ದಾರೆ ನಿಮ್ಮದು? ಯಾಕೆ ನಿಮಗೆ ಇದ್ದಕ್ಕಿದ್ದಂಗೆ ಜಾತಿವಾದ ನೆನಪಾಯಿತು? ರಘುಪತಿ ಭಟ್ ಬಗ್ಗೆ ಮಾತಾಡೋದಕ್ಕೆ ವಿಜೇಂದ್ರಂಗೆ ಒಂದೇ ಎಳ್ಕಾಳಷ್ಟು ಬೆಲೆ ಇಲ್ಲ. ಅವ್ರದ್ದು ಬೆಲೆನೇ ಬೇರೆ, ವಿಜೇಂದ್ರನ ಬೆಲೆನೇ ಬೇರೆ. ಅದೇ ರಾಜ್ಯಾಧ್ಯಕ್ಷರು 2 ದಿನದ ಮುಂಚೆ ತನಕನೂ ಅವ್ರ ಅಣ್ಣನಿಗೆ ಚುನಾವಣೆ 42 ದಿನ ದುಡಿಸ್ಕೊಂಡ್ರಲ್ಲ ಶಿವಮೊಗ್ಗ ಲೋಕಸಭಾ ಕ್ಷೇತ್ರದಲ್ಲಿ. ಅಲ್ಲೇ ಬಂದಿದ್ದುಬಿಡು, ನಿನಗೆ ಟಿಕೆಟು, ನಿನಗೆ MLA ಟಿಕೆಟ್ ನಾವು ಕೊಡೋಕ್ಕಾಗಲಿಲ್ಲ, ಹಾಗಾಗಿ ನೀನು ಎನ್ರೋಲ್ಮೆಂಟ್ ಮಾಡು ಅಂತ ಹೇಳಿದ್ದನ್ನು ಹೇಳಿಲ್ಲ ಅಂತ ಹೇಳಿ ನೋಡೋಣ. ಇನ್ನು ಬಾಯಲ್ಲಿ ಏನಿಟ್ಕೊಟ್ಟಿದ್ರಾಗ ಹಾಗ್ಯಾಕೆ ಸುಳ್ಳು ಹೇಳ್ತಿರು? ಈಗ್ಯಾಕೆ ಅವ್ರಿಗೆ ಇದ್ದಕ್ಕಿದ್ದಂಗೆ ಧನಂಜಯ ಸರ್ಜಿ ಹಣವಂತ ಬಂದ, ಅವ್ರ ಜಾತಿಯವ್ರು ಬಂದ, ತನಗೆ ಮುಂದಿನ ವಿಧಾನಸಭಾ ಚುನಾವಣೆ ಅನುಕೂಲ ಆಗುತ್ತೆ ಅಂತ ಅವ್ರಿಗೆ ಟಿಕೆಟ್ ಕೊಡಬೇಕಾದ್ರೆ ಎಲ್ಲೋಗಿದ್ರಿ ನೀವು ಅವಾಗ? ಈ ಒಂದು ನಿಷ್ಠೆ ನಿಮ್ಮ ಅಭಿಪ್ರಾಯ? ನೀವು ಕುಣಿದಂಗೆ ಕುಣಿಯೋಕ್ಕೋಸ್ಕರ ಎಲ್ಲ BJP ಕಾರ್ಯಕರ್ತರು ಇರೋದ? 35 ವರ್ಷ ಅವ್ರ ಸರ್ವಿಸ್ ಬಗ್ಗೆ ಲೆಕ್ಕ ಬೇಡವಾ ರಘುಪತಿ ಭಟ್ರಿಗೆ? ಅವ್ರಿಗೆ ಹೇಳಿರಲಿಲ್ಲ ನೀವು? ನನಗೆ ಹೇಳಿರಲಿಲ್ವಾ? ನಿಮ್ಮ ಮಗನ ಎಲೆಕ್ಷನ್ ನಿಲ್ಲಿಸು, ನಾನೇ ಟಿಕೆಟ್ ಕೊಡ್ತೀನಿ, ನಾನೇ ಚುನಾವಣೆ ಬಂದು ಓಡಾಟ ಮಾಡಿ ಗೆಲ್ಲಿಸ್ತೀನಿ, ಯಡಿಯೂರಪ್ಪನವ್ರು ಹೇಳಿರಲಿಲ್ವಾ? ರಘುಪತಿ ಭಟ್ಗೆ ಟಿಕೆಟ್ ನಾನು ಕೊಡ್ತೀನಿ, ನೀನು ನಿಂತ್ಕೋ ಅಂತ ಹೇಳಿಲ್ಲ ಅಂತೇಳಿ ಅಪ್ಪ ಮಕ್ಕಳು ಬಂದು ಉಡುಪಿ ಕೃಷ್ಣನ ಮುಂದೆ ಪ್ರಮಾಣ ಮಾಡಲಿ ನೋಡೋಣ. ಇವರೇ ಟಿಕೆಟ್ ಕೊಡಿಸ್ತೀನಿ ಅಂತೇಳಿ ನಿಂತ್ಕೋ ಅಂತೇಳಿ ಎನ್ರೋಲ್ಮೆಂಟ್ ಮಾಡೋಕ್ಕೂ ಅವಕಾಶ ಎಲ್ಲ ಮಾಡಿಕೊಂಡು 42 ದಿನ ಹೆಂಡತಿ ಮಕ್ಕಳನ್ನು ಬಿಟ್ಟು ಶಿವಮೊಗ್ಗ ಲೋಕಸಭಾ ಕ್ಷೇತ್ರದಲ್ಲಿ ಪ್ರತಿ ಹಳ್ಳಿಯಲ್ಲಿ ಸುತ್ತುತ್ತಿಲ್ಲಲ್ಲ ರಘುಪತಿ ಭಟ್ಗೆ, ಅವ ನೆನಪಾಗಲಿಲ್ವಾ ನಿಮಗೆ? ಕೊನೆ 2 ದಿನ ಇರಬೇಕಾದ್ರೆ ಇದ್ದಕ್ಕಿದ್ದಂಗೆ ನೀವು ಧನಂಜಯ ಸರ್ಜಿ ಜೊತೆ ಏನು ವ್ಯವಹಾರ ನಡೀತಾ ಇದ್ದಾರೆ ನಿಮ್ಮದು? ಯಾಕೆ ನಿಮಗೆ ಇದ್ದಕ್ಕಿದ್ದಂಗೆ ಜಾತಿವಾದ ನೆನಪಾಯಿತು? ರಘುಪತಿ ಭಟ್ ಬಗ್ಗೆ ಮಾತಾಡೋದಕ್ಕೆ ವಿಜೇಂದ್ರಂಗೆ ಒಂದೇ ಎಳ್ಕಾಳಷ್ಟು ಬೆಲೆ ಇಲ್ಲ. ಅವ್ರದ್ದು ಬೆಲೆನೇ ಬೇರೆ, ವಿಜೇಂದ್ರನ ಬೆಲೆನೇ ಬೇರೆ.